ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಲ್ಲಿ ನಾನು ಜೀವಿಸುವೆ ದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 51, ಅದರ ಮುಂದುವರೆದ ಭಾಗ 10ನೇ ವಚನ. ಶುದ್ಧ ಹೃದಯವನ್ನು ದೇವಾ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ಇವತ್ತು ನಮ್ಮ ಹೃದಯ ಅಂತರಂಗ ಶುದ್ಧತೆಯನ್ನು ದೇವರು ಬಯಸುತ್ತಾರೆ. ನಮ್ಮ ಅಂತರಂಗದಲ್ಲಿ ದೇವರು ಸುಜ್ಞಾನವನ್ನು ಉದಯಿಸುವಂತೆ ಮಾಡುತ್ತಾರೆ. ಜ್ಞಾನೋಕ್ತಿ 4:22 ನಿನ್ನ ಹೃದಯವನ್ನು ಕಾಪಾಡು, ಜಾಗರೂಕತೆಯಿಂದ ಜೀವ ಜಲ ಹೊನಲು ಹೊನಲಾಗಿ ಹರಿಯುವುದು ಅಲ್ಲಿಂದಲೇ. ಸೊ ದೇವರು ನಮ್ಮ ಹೃದಯವನ್ನು ನೋಡುವವರಾಗಿದ್ದಾರೆ. ಬಹಿರಂಗ ಜೀವನ ಮನುಷ್ಯರನ್ನು ಮೆಚ್ಚಿಸಬಹುದು, ಆದರೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ನಮ್ಮ ಅಂತರಂಗ ಜೀವನ ಪರಿಶುದ್ಧವಾಗಿದ್ದರೆ, ದೇವರ ಮೆಚ್ಚುಗೆಗೆ ಯೋಗ್ಯವಾಗಿದ್ದರೆ ಅಂಥವನು ದೇವರಿಂದ ಸನ್ಮಾನಿಸಲ್ಪಡುತ್ತಾನೆ. ಪ್ರೇಸ್ ದ ಲಾರ್ಡ್. ಆದ ಕಾರಣ ಬಹಿರಂಗ ಶುದ್ಧತೆಗೆ ಪ್ರಾಧಾನ್ಯತೆ ಕೊಡುವ ನಾವು ಅಂತರಂಗ ಶುದ್ಧತೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋಣ. ಶರೀರ ಶುದ್ಧ ಇರಬೇಕು, ಒಳ್ಳೆ ವಸ್ತ್ರ ಬೇಕು, ಒಳ್ಳೆ ಅಲಂಕಾರ ಬೇಕು, ಒಳ್ಳೆ ಊಟ ಬೇಕು, ಶರೀರಕ್ಕೆ ಏನೆಲ್ಲ ಬೇಕು. ಶರೀರಕ್ಕೆ ಇಷ್ಟೆಲ್ಲ ಕೊಡುವ ನಾವು ನಮ್ಮ ಹೃದಯ ಪರಿಶುದ್ಧತೆಯಲ್ಲಿಯೂ ಪಾವಿತ್ರತೆಯಲ್ಲಿಯೂ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಲು ಬೇಕಾದ ಕೃಪೆ ನಮಗೆ ಬೇಕು. ಶುದ್ಧ ಹೃದಯವನ್ನು ದೇವಾ ನಿರ್ಮಿಸು. ದೇವರೇ ನಮ್ಮಲ್ಲಿ ಅದನ್ನು ಮಾರ್ಪಡಿಸುವವರಾಗಿದ್ದಾರೆ. ನಾನು ದೀನ ಹೃದಯದವನು, ಯೇಸುವೆ ನಿಮ್ಮ ಹೃದಯದಂತೆ ನನ್ನ ಹೃದಯವನ್ನು ಮಾರ್ಪಡಿಸಿರಿ. ತಳ್ಳಬೇಡ ದೇವಾ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನು ನನ್ನಿಂದ. ದಾವಿದ ರಾಜ ಪಾಪ ಮಾಡಿ ಬೆತ್ಷೆಬೆಯೊಟ್ಟಿಗೆ ವ್ಯಭಿಚಾರದ ಪಾಪ ಮಾಡಿ ಜನರೆಲ್ಲರಿಂದ ಒಳ್ಳೆಯವನು ಎನಿಸಿಕೊಂಡಿದ್ದಾನೆ. ಆದರೆ ನಾತಾನ್ ಪ್ರವಾದಿ ಬಂದು ಅವನ ಪಾಪವನ್ನು ನೆನಪಿಗೆ ತಂದುಕೊಂಡಾಗ ಆತ ದೇವರಲ್ಲಿ ಮಾಡುವ ಪ್ರಾರ್ಥನೆ, ನೀನು ಎಲ್ಲವನ್ನು ತೆಗೆದುಕೋ, ನಾನು ಪಾಪ ಮಾಡಿದ್ದೇನೆ, ಆದರೆ ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ತಳ್ಳಿಬಿಡಬೇಡ, ನಿನ್ನ ಪವಿತ್ರಾತ್ಮರನ್ನು ನನ್ನಿಂದ ತೆಗೆಯಬೇಡ, ನೀನು ಏನನ್ನು ಬೇಕಾದರೂ ಕಳೆದುಕೋ, ದೇವರು ಕೊಟ್ಟಿರುವ ಅಮೂಲ್ಯವಾದ ಪರಿಶುದ್ಧಾತ್ಮರ ಅಭಿಷೇಕವನ್ನು ಮಾತ್ರ ಕಳೆದುಕೊಳ್ಳಬೇಡ. ಯಾಕೆ ದಾವಿದ ಇದನ್ನೆಷ್ಟು ತೀಕ್ಷ್ಣವಾಗಿ ಪ್ರಾರ್ಥನೆ ಮಾಡುತ್ತಾನೆ? ದೇವಾ ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ತಳ್ಳಿಬಿಡಬೇಡ. ಏದೇನ್ ತೋಟದಿಂದ ಆದಿತಂದೆ ತಾಯಿ ಆದಾಮ್ ಹವ್ವಳನ್ನು ಹೊರಗಡೆ ತಳ್ಳಲಾಯಿತು. ಅಲ್ಲಿಂದ ಅವರ ಜೀವನ ಕಷ್ಟಕರವಾಗಿ ಶಾಪವಾಗಿ ಮಾರ್ಪಾಡಾಯಿತು. ಹೌದಲ್ವಾ? ದೇವರ ಪ್ರಸನ್ನತೆ ಬಹಳ ಮುಖ್ಯ, ದೇವರೊಟ್ಟಿಗೆ ಸತ್ಸಂಬಂಧ ಬಹಳ ಮುಖ್ಯ. ದೇವರು ಕೊಟ್ಟಿರುವ ಅಭಿಷೇಕ ಪವಿತ್ರಾತ್ಮನನ್ನು ತೆಗೆಯಬೇಡ. ಅದಕ್ಕಿಂತ ಸಾಯುವುದೇ ಲೇಸು. ಪವಿತ್ರಾತ್ಮರು ನಮ್ಮಿಂದ ಬಿಟ್ಟು ಹೋದರೆ ಇನ್ನೆಂಥ ಜೀವನ ಅದು. ಯಾಕಂದರೆ ದಾವಿದ ಕಣ್ಣಾರೆ ನೋಡಿದ್ದ ಸೌಲನ ಜೀವನವನ್ನು. ಸೌಲನನ್ನು ದೇವರು ಅರಸನನ್ನಾಗಿ ಅಭಿಷೇಕ ಮಾಡಿದ್ದರು. ಆತ ಎಷ್ಟೋ ಯುದ್ಧಗಳಲ್ಲಿ ಜಯಶಾಲಿಯಾಗಿ ಆತ ಹೆಸರುವಾಸಿಯಾಗಿ ಜೀವಿಸುತ್ತಿದ್ದ. ಆದರೆ ಹೀಗೆ ಘನತೆ ಗೌರವದಿಂದ ಜೀವಿಸುತ್ತಿದ್ದ ರಾಜ ಸೌಲ ದೇವರ ವಾಕ್ಯಕ್ಕೆ ಅವಿಧೇಯನಾದಾಗ ಅವನೊಳಗಿದ್ದ 1 ಸಮುವೇಲ 16:14 ಅವನೊಳಗಿದ್ದ ದೇವರಾತ್ಮ ಅವನನ್ನು ಬಿಟ್ಟು ಹೋಯಿತು. ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮ ಅವನೊಳಗೆ ಬಂದು ಸೇರಿಕೊಂಡಾಗ ಆ ದುರಾತ್ಮ ಅವನನ್ನು ಪೀಡಿಸುತ್ತಿತ್ತು. ಪದೇ ಪದೇ ಸಾಯುವುದಕ್ಕೆ ಪ್ರೇರೇಪಣೆ ಮಾಡ್ತಾ ಇತ್ತು. ಆ ಒಂದು ದುರಾತ್ಮ ಬಂದಾಗಲೆಲ್ಲ ಸೌಲ ಕಿರ್ಚಾಡುತ್ತಿದ್ದ, ಕೂಗಾಡುತ್ತಿದ್ದ. ಅವನ ಜೀವನವೇ ನೋವಿನಲ್ಲಿ ನರಳಾಡುತ್ತಿತ್ತು. ಇದನ್ನು ದಾವೀದ ಕಣ್ಣಾರೆ ಕಂಡ ವ್ಯಕ್ತಿಯಾಗಿದ್ದ. ಕಾರಣ ದಾವೀದ ಕಿನ್ನರಿ ಬಾರಿಸಿದಾಗ ಸೌಲನಲ್ಲಿದ್ದ ದುರಾತ್ಮ ಬಿಡುಗಡೆಯಾಗಿ ಸೌಲನಿಗೆ ಸ್ವಲ್ಪ ಉಪಶಮನ ದೊರಕುತ್ತಿತ್ತು. ಆದರೆ ಆ ದುರಾತ್ಮ ಪದೇ ಪದೇ ಬಂದು ಅವನನ್ನು ಪೀಡಿಸುತ್ತಿತ್ತು. ಅಭಿಷೇಕ ಕಳೆದುಕೊಂಡಾಗ ಸೌಲನ ಜೀವನ ದಿನೇ 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 ಬಲಹೀನವಾಗತೊಡಗಿತು. ಇದನ್ನು ಕಣ್ಣಾರೆ ನೋಡಿದ ದಾವಿದ ಹೇಳ್ತಾನೆ, ದೇವಾ ನಾನು ಪಾಪ ಮಾಡಿದ್ದೇನೆ, ನಾನು ತಾಯಿಯ ಗರ್ಭದಿಂದಲೇ ದ್ರೋಹಿ, ನಾನು ಪಾಪಿ,
ನನ್ನ ಅಪರಾಧಗಳನ್ನು ಮನ್ನಿಸು, ಕರುಣೆ ತೋರು. ನಿನ್ನ ಪ್ರಸನ್ನತೆಯಿಂದ ನನ್ನನ್ನು ತಳ್ಳಿಬಿಡಬೇಡ, ನಿನ್ನ ಪವಿತ್ರಾತ್ಮರನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ. ಇವತ್ತು ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರು ಬಲಾಢ್ಯರು, ಅಮೂಲ್ಯರು. ಆ ಪವಿತ್ರಾತ್ಮರನ್ನು ದುಃಖಕ್ಕೀಡು ಮಾಡಬೇಡಿ, ನೋಯಿಸಬೇಡಿ. ಆ ಪವಿತ್ರಾತ್ಮರ ಕೃಪಾವರಗಳಿಂದ ನಾವು ಜೀವಿಸುವ ಮಕ್ಕಳಾಗಿ ಮಾರ್ಪಾಡಾಗೋಣ. ಸೌಲನ ದುರವಸ್ಥೆಯನ್ನು ನೋಡಿ ದಾವೀದ ಎಚ್ಚೆತ್ತುಕೊಂಡ. ಈಗ ಈ ಕೀರ್ತನೆಯನ್ನು ಓದುವಾಗ, ದೇವರ ವಾಕ್ಯ ನಮಗೆ ಬರುವಾಗ ನಾವು ಸಹ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆಯುವ ಸಿದ್ಧ ಮನಸ್ಸನ್ನು ನೀಡು. ಸೌಲ ಅವಿಧೇಯನಾಗಿ ದೇವರ ಆಶೀರ್ವಾದವನ್ನು ಕಳೆದುಕೊಂಡ. ಅದಕ್ಕಾಗಿ ನಾನು ವಿಧೇಯನಾಗಿ ನಡೆಯುವಂತೆ ನನಗೆ ಹೊಸ ಮನಸ್ಸನ್ನು ನೀಡು, ಹೊಸ ಹೃದಯವನ್ನು ನಿರ್ಮಿಸು, ನನ್ನನ್ನು ತೊಳೆ ಎಂಬುದಾಗಿ ಬೋಧಿಸುವೆನಾಗ. ನಿನ್ನ ಮಾರ್ಗವನ್ನು ದುರುಳರಿಗೆ ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ ತಪ್ಪಿಸನ್ನನು. ಸ್ವಾಮಿ ದೇವ, ರಕ್ತಾಪರಾಧದಿಂದ ದಾವೀದನ ಕೈಗಳು ರಕ್ತಸಿಕ್ತವಾಗಿದ್ದವು. ಕಾರಣ ಏನು? ಬೆತ್ಷೆಬೆಯ ಗಂಡ ಊರಿಯ ನಿರಪರಾಧಿ, ಏನನ್ನೂ ಅರಿಯದ ನಂಬಿಗಸ್ತನಾದ ಸೇವಕ ಅವನು. ನಿನ್ನ ಹೆಂಡತಿಯೊಡನೆ ಹೋಗಿ ಮಲಗು, ಸುಖದಿಂದಿರು ಎಂದು ಹೇಳುವಾಗಲೂ ಅವನು, ನನ್ನ ಜೊತೆಯವರೆಲ್ಲ ಯುದ್ಧ ಭೂಮಿಯಲ್ಲಿರುವಾಗ ನಾನು ಹೇಗೆ ಹೋಗಿ ನನ್ನ ಹೆಂಡತಿಯೊಡನೆ ಸಂತೋಷವಾಗಿರಲಿ ಎಂದು ಅರಮನೆಯ ಬಾಗಿಲಿನಲ್ಲೇ ನಿದ್ದೆ ಮಾಡಿದಂಥ ವ್ಯಕ್ತಿ, ತನ್ನ ಯಜಮಾನನಿಗೆ ನಂಬಿಗಸ್ತನಾಗಿದ್ದ ಅಂಥ ವ್ಯಕ್ತಿಯನ್ನು ದಾವೀದ ದುರಿಚ್ಛೆಯ ನಿಮಿತ್ತ, ಪಾಪವನ್ನು ಮುಚ್ಚಿಡುವುದರ ನಿಮಿತ್ತ ಊರಿಯನನ್ನು ಕಾರಣವೇ ಇಲ್ಲದೆ ನಿಷ್ಕಾರಣವಾಗಿ ಮೋಸ, ವಂಚನೆ, ಕುಯುಕ್ತಿಯಿಂದ ಯುದ್ಧ ಭೂಮಿಯಲ್ಲಿ ಮುಂದೆ ನಿಲ್ಲುವಂತೆ ಮಾಡಿ ಯುದ್ಧ ಭೂಮಿಯಲ್ಲಿ ಅವನನ್ನು ಸಾಯುವಂತೆ ಕೊಲೆ ಮಾಡಿಸಿದ್ದ. ಇದು ಈಗ ಹೇಳ್ತಾರಲ್ಲ, ಏನು ಸುಪಾರಿ ಕೊಡೋ ರೀತಿಯಲ್ಲಿ ಡೈರೆಕ್ಟಾಗಿ ಇವನು ಊರಿಯನನ್ನು ಕೊಲೆ ಮಾಡಲಿಲ್ಲ. ಯೋವಾಬ್ ಸೇನಾಧಿಪತಿಗೆ ಪತ್ರ ಬರೆದು ಕೊಟ್ಟು ಅವನನ್ನು ಮುಂದೆ ನಿಲ್ಲಿಸಿ ಯುದ್ಧ ಭೂಮಿಯಲ್ಲಿ ಶತ್ರುಗಳು ಅಟ್ಯಾಕ್ ಮಾಡುವಾಗ ಅವನು ಸಾಯಲಿ ಎಂದು, ಇಂಡೈರೆಕ್ಟ್ ಆಗಿ ಅಲ್ವಾ. ಆದರೆ ಊರಿಯನ ಕೊಲೆ ದಾವೀದನ ಒಳಸಂಚು. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಕೈಗಳು ರಕ್ತಸಿಕ್ತವಾಗಿದೆ, ರಕ್ತಾಪರಾಧ ನನ್ನ ಮೇಲಿದೆ, ಆ ರಕ್ತಾಪರಾಧ ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡು. ಇವತ್ತು ನಾವು ಸಹ ಯಾವುದಾದರೂ ರಹಸ್ಯವಾದ ಪಾಪಗಳಲ್ಲಿ ಮಾಡಿದ್ದೇ ಆದರೆ ದೇವರಲ್ಲಿ ಕ್ಷಮೆ ಕೇಳೋಣ. ನೀವು ಎಷ್ಟೇ ಕೈ ಎತ್ತಿ ಬೇಡಿದರೂ ನಿಮ್ಮ ಪ್ರಾರ್ಥನೆಗೆ ಸದುತ್ತರ ದೊರಕುವುದಿಲ್ಲ. ನೀವೆಷ್ಟೇ ಕೂಗಿಕೊಂಡರೂ ನಿಮಗೆ ಸದುತ್ತರ ದೊರಕುವುದಿಲ್ಲ. ನಿಮ್ಮ ಕೈಗಳು ರಕ್ತಸಿಕ್ತವಾಗಿದೆ, ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿರಿ, ಪಶ್ಚಾತ್ತಾಪ ಪಡಿರಿ. ತೆರೆವಂತೆ ಮಾಡು ಪ್ರಭು ನನ್ನ ತುಟಿಗಳನ್ನು, ಸಾರುವುದು ಎನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿಯರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿಯಿತ್ತರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನೆಲಿಯುವ ಯಜ್ಞ, ನೊಂದು ಬೆಂದ ಮನವನಾತ ಒಲ್ಲೆಯನನು. ದುಂದುಗಾರ ಮಗ ತಂದೆಯ ಸತ್ಸಂಬಂಧವನ್ನು ಕಡಿದುಕೊಂಡು ಅವಿಧೇಯನಾಗಿ ದೂರ ಹೋಗಿ ಎಲ್ಲ ಪಾಪ ಮಾಡಿ ಕಳೆದುಕೊಂಡ. ಆದರೆ ಪಶ್ಚಾತ್ತಾಪದ ಹೃದಯದಿಂದ ಮುರಿಯಲ್ಪಟ್ಟ ಮನಸ್ಸು, ಜಜ್ಜಲ್ಪಟ್ಟ ಮನಸ್ಸು, ಪಶ್ಚಾತ್ತಾಪದ ಹೃದಯದಿಂದ ಬಂದ ಕಾರಣ ಅವನು ಮತ್ತೆ ದೇವರ ಮೆಚ್ಚುಗೆಗೆ ಪಾತ್ರನಾಗಿ ಕಳೆದುಕೊಂಡ ಎಲ್ಲ ಆಶೀರ್ವಾದವನ್ನು ಪಡೆದುಕೊಂಡ. ಆ ವ್ಯಭಿಚಾರಿಣಿ ಸ್ತ್ರೀ ಯೇಸುವಿನ ಪಾದದ ಬಳಿ ಕುಳಿತು ಕಣ್ಣೀರಿನಿಂದ ಗೋಳಾಡಿದಳು. ಅವಳ ಮುರಿದ ಮನಸ್ಸು, ಜಜ್ಜಲ್ಪಟ್ಟ ಹೃದಯ, ಪಶ್ಚಾತ್ತಾಪ, ನನಗಿನ್ನೂ ಇಂಥ ಹೊಲಸು ಬೇಡ, ಪಾಪದ ಜೀವನ ಬೇಡ, ದೇವರ ಸಂತೈಸುವಿಕೆಯನ್ನು ಆಕೆ ಪಡೆದುಕೊಂಡಳು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಂ ಕೋಟೆಯನ್ನು ಮರಳಿ ಎಬ್ಬಿಸು. ಸೂಕ್ತ ಬಲಿಗಳಿಂದಾಗ ನಿನ್ನನ್ನು ಒಲಿಸುವರು, ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ಸಿಯೋನ್, ನಿನ್ನ ಮಕ್ಕಳನ್ನು ಕನಿಕರಿಸು, ಅವರು ಮತ್ತೆ ನಿನಗೆ ಯಜ್ಞ ಬಲಿಗಳನ್ನು ಅರ್ಪಿಸುತ್ತಾ ಸಂತೋಷದಿಂದ ನಿನ್ನ ಪ್ರಸನ್ನತೆಗೆ ಮರಳಿ ಬರುವಂತೆ ಮಾಡು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನನ್ನನ್ನು ಸಹ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವೇ, ನಾವು ಪಾಪಿಗಳು, ನಮ್ಮ ಕಣ್ಣು ಅಶುದ್ಧವಾಗಿದೆ, ನಮ್ಮ ಕಿವಿಗಳು ಅಶುದ್ಧವಾಗಿದೆ, ನಮ್ಮ ನಾಲಿಗೆ ಹೊಲಸು ಮಾತುಗಳಿಂದ ತುಂಬಿದೆ, ನಮ್ಮ ಶರೀರ ಪಾಪದಲ್ಲಿ ಬಿದ್ದು ಹೋಗಿದೆ. ಪಾಪದ ಕೆಸರಿನಲ್ಲಿರುವ ನಮ್ಮನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಮ್ಮನ್ನು ನೀನು ಮೇಲಕ್ಕೆತ್ತಿರುವೆ. ಮೈ ತೊಳೆದ ಹಂದಿ ಮತ್ತೆ ಕೊಚ್ಚೆಯಲ್ಲಿ ಹೊರಳಾಡಿದಂತೆ ನಾವು ಪದೇ ಪದೇ ಹಳೆಯ ಪಾಪಗಳಿಗೆ ಗುಲಾಮರಾಗದಂತೆ, ದಾಸರಾಗದಂತೆ ಓ ಪರಿಶುದ್ಧಾತ್ಮರೇ ನಮ್ಮನ್ನು ಬಲಪಡಿಸಿರಿ. ನಮ್ಮ ಬಲಹೀನತೆಯಲ್ಲಿ ನಿತ್ಯ ಸಹಾಯಕರಾದ ಪರಿಶುದ್ಧಾತ್ಮರೇ
ನಮ್ಮನ್ನು ಬಲಪಡಿಸಿ ಪಾಪದ ದುರಿಚ್ಛೆಗಳನ್ನು ಜಯಿಸುವಂತೆ ನಮ್ಮ ಋನ್ಮನಗಳನ್ನು ಆಶೀರ್ವದಿಸಿರಿ, ಜಿತೇಂದ್ರಿಯರಾಗಿ ಜೀವಿಸುವಂತೆ ನಮ್ಮಲ್ಲಿ ಕಾರ್ಯ ಮಾಡಿರಿ. ಎಸೆಕಿಯೇಲ 36:24 ಸರ್ವಶಕ್ತನಾದ ದೇವರು ನುಡಿದಿರುವ ವಚನಗಳು, ನಾನೇ ನಿಮ್ಮ ಮೇಲೆ ನಿರ್ಮಲೋದಕವನ್ನು ಚಿಮುಕಿಸಿ ಎಲ್ಲ ಅಶುದ್ಧತೆಗಳಿಂದ ನಿಮ್ಮನ್ನು ತೊಳೆದು ಶುದ್ಧೀಕರಿಸುವೆನು. ನಾನೇ ನಿಮ್ಮ ಕಲ್ಲಾದ ಹೃದಯವನ್ನು ತೆಗೆದು ಹೊಸ ಹೃದಯ, ಪ್ರೀತಿ ತುಂಬಿದ ದೇವರ ಕೃಪೆ ತುಂಬಿದ ಹೃದಯವನ್ನು ಅನುಗ್ರಹಿಸುವೆನು. ನನ್ನ ಆತ್ಮರನ್ನು ನಿಮ್ಮಲ್ಲಿ ಶಾಶ್ವತವಾಗಿ ನೆಲೆಗೊಳಿಸುವೆನು. ಹೊಸ ಮನಸ್ಸನ್ನು ಕೊಡುವೆನು. ನನ್ನ ಸ್ವಭಾವವನ್ನು ನಿಮ್ಮಲ್ಲಿ ಹುಟ್ಟಿಸುವೆನು. ನನ್ನ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವಂತೆ ನಾನೇ ನಿಮ್ಮನ್ನು ಮುನ್ನಡೆಸುವೆನು. ಸರ್ವಶಕ್ತನಾದ ದೇವರೇ, ಈ ವಾಗ್ದಾನ ವಚನ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಪರಿಶುದ್ಧಾತ್ಮರೇ, ಈ ವಾಕ್ಯದಂತೆ ನಮ್ಮನ್ನು ರೂಪಿಸಿ. ಇದು ಹೇಗೆ ಸಾಧ್ಯ? ಪವಿತ್ರಾತ್ಮರು ನಿನ್ನ ಮೇಲೆ ಇಳಿದು ಬಂದಾಗ ದೇವರ ವಾಕ್ಯ ನಿನ್ನಲ್ಲಿ ಕಾರ್ಯ ಮಾಡುತ್ತದೆ. ಭಯಪಡಬೇಡ. ಯೇಸುವಿನ ಮನಸ್ಸು, ಯೇಸುವಿನ ಸ್ವಭಾವ, ಹೊಸ ಸೃಷ್ಟಿಗಳಾಗಿ ಯೇಸುವಿಗೆ ಮೆಚ್ಚುಗೆಯಾದ ಜನಾಂಗವಾಗಿ ಜೀವಿಸುವ ಕೃಪೆ ನಮಗೆ ಲಭಿಸಲಿ. ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ. ಈ ಹೊಸ ಸೃಷ್ಟಿ ಒಂದು ದಿನದ ಪ್ರಾಸೆಸ್ ಅಲ್ಲ. ದಿನೇ 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 ಹೇಗೆ ಒಂದು ಗರ್ಭಿಣಿ ಗರ್ಭದಲ್ಲಿ ಬೆಳೆಯುವ ಮಗು ಒಂದೇ ದಿನಕ್ಕೆ 10 ತಿಂಗಳ ಮಗುವಾಗಿ ಬೆಳೆಯೋದಿಲ್ಲ. ಅದು ಭ್ರೂಣವಾಗಿದ್ದು ದಿನೇ 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 ಬೆಳೆದು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುತ್ತದೋ, ನಾವು ಸಹ ದೇವರ ವಾಕ್ಯದಿಂದಲೂ ಪರಿಶುದ್ಧಾತ್ಮರ ಶಕ್ತಿಯಿಂದಲೂ ದಿನೇ ದಿನೇ ಆಧ್ಯಾತ್ಮಿಕವಾಗಿ ಬೆಳೆದು ಯೇಸುವಿನ ಸಂಪೂರ್ಣತೆಯನ್ನು ಹೊಂದಿಕೊಳ್ಳೋಣ. ಇದೆಲ್ಲ ನಮ್ಮೊಳಗೆ ನೆಲೆಸಿರುವ ಪವಿತ್ರಾತ್ಮರು ಮಾಡುವ ಕಾರ್ಯವಾಗಿದೆ. ಆ ಪವಿತ್ರಾತ್ಮರನ್ನು ನೋಯಿಸಬೇಡಿ, ದುಃಖಿಸಬೇಡಿ. ಪವಿತ್ರಾತ್ಮರಿಗೆ ಅನುಗುಣವಾಗಿ ಜೀವಿಸಿರಿ. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಅದರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.